ನೋಡಿ ಇದೆಂಥ ಧೈರ್ಯ ಇವರಿಗೆ ಅಂತ. ಹಾಡ ಹಗಲೇ PUC ವಿದ್ಯಾರ್ಥಿನಿಯನ್ನ ಅಪಹರಣಕ್ಕೆ ಯತ್ನಿಸಿರೋದು. 6 ಜನರ ತಂಡದಿಂದ ಅಪ್ರಾಪ್ತ ಬಾಲಕಿಯ ಕಿಡ್ನಾಪ್ಗೆ ಯತ್ನ. ಬಾಲಕಿ ಕಿರಿಚಿದ್ರಿಂದ ಬಿಟ್ಟು ಪರಾರಿಯಾಗಿದ್ದಾರೆ ಕಿರಾತಕರು. ನೋಡಿ ಎಂಥ ಧೈರ್ಯ ಅಂತ, ಅದು ಕೂಡ ಹಾಡಾಗಲೇ. ಚಿತ್ರದುರ್ಗದ ಹೊಳಲ್ಕೆರೆ ರಸ್ತೆಯ ಜ್ಞಾನ ವಿಕಾಸ ಶಾಲೆ ಬಳಿ ಘಟನೆ ನಡೆದಿದೆ. ಅಗಸನ ಕಲ್ಲು ನಿವಾಸಿ 17 ವರ್ಷದ ಬಾಲಕಿ. ನೋಡಿ 17 ವರ್ಷ ಆಕೆಗೆ, ಚಿಕ್ಕ ಹುಡುಗಿಯರಲ್ಲ, 17 ವರ್ಷ. ಅಪಹರಣಕ್ಕೆ ಯತ್ನಿಸಿರೋದು. ಕಾರು ಬೈಕ್ನಲ್ಲಿ ಬಂದಿದ್ದಂಥ 6 ಕಿರಾತಕರು ಕಿಡ್ನಾಪ್ಗೆ ಯತ್ನಿಸಿದ್ದಾರೆ. ಇಬ್ಬರನ್ನ ಹಿಡಿದು ಥಳಿಸಿ ಪೊಲೀಸರಿಗೆ ಒಪ್ಪಿಸಿದ್ದಾರೆ ಸ್ಥಳೀಯರು. ಪಾರ್ಥ ಆನಂದ್ ಅರೆಸ್ಟ್. ಉಳಿದವರಿಗಾಗಿ ಶೋಧ ಕಾರ್ಯ ಮುಂದುವರೆದಿದೆ. ಇನ್ನುಳಿದ ಆರೋಪಿಗಳಿಗಾಗಿ ಪೊಲೀಸರು ಶೋಧ ನಡೆಸಿದ್ದಾರೆ. ಕೋಟೆ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ಘಟನೆ ನಡೆದಿದೆ. ಅಪಹರಣಕ್ಕೆ ತಂದಿದ್ದ ಕಾರಣ ವಶಕ್ಕೆ ಪಡೆದಿದ್ದಾರೆ ಕೋಟೆ ಪೊಲೀಸ್ನವರು. ನೊಂದ ಬಾಲಕಿಯಿಂದ ಚಿತ್ರದುರ್ಗ ಮಹಿಳಾ ಪೊಲೀಸ್ ಠಾಣೆಗೆ ದೂರು. ಮಹಿಳಾ ಠಾಣೆಯ ಮುಂಭಾಗ ಬಾಲಕಿಯ ಸಂಬಂಧಿಗಳು ಜಮಾಯಿಸಿದ್ದಾರೆ. ಘಟನಾ ಸ್ಥಳಕ್ಕೆ SP ರಂಜಿತ್ ಕುಮಾರ್ ಬಂಡಾರು ಭೇಟಿ ಕೊಟ್ಟಿದ್ದಾರೆ, ಪರಿಶೀಲನೆ ಮಾಡಿದ್ದಾರೆ. ಆರೋಪಿಗಳನ್ನು ಸ್ಥಳಕ್ಕೆ ಕರೆದೊಯ್ದು ಸ್ಪಾಟ್ ಮಹಜರ್ ಕೂಡ ಆಗಿದೆ. ಮಹಿಳಾ ಠಾಣೆಗೆ ಆಗಮಿಸಿದ SP ರಂಜಿತ್ ಕುಮಾರ್ ಬಂಡಾರು ಬಂಧಿತ ಆರೋಪಿಗಳನ್ನು ಮಹಿಳಾ ಠಾಣೆಗೆ ಕರೆದಿದ್ದಾರೆ. ಇನ್ನು ಮೈನರ್ ಹುಡುಗಿ 17 ವರ್ಷದ 7 ತಿಂಗಳು. ಇನ್ನು ಅವಳು ಕಾಲೇಜ್ ಮುಗಿಸ್ಕೊಂಡು ಬರ್ತಾ ಇರ್ಬೇಕಾದ್ರೆ ಇಲ್ಲಿಂದ ಗರ್ಲ್ಸ್ ಜೂನಿಯರ್ ಕಾಲೇಜಿಂದ ಇವತ್ತು ಈ ಹಬ್ಬಗಳದ್ದು ಸಮಸ್ಯೆ ಇರೋದ್ರಿಂದ ಆಟೋ ಇರಲಿಲ್ಲ, ನಡ್ಕೊಂಡು ಬಂದಿದ್ದಾಳೆ. ಈ ಜ್ಞಾನ ವಿಕಾಸ್ ಸ್ಕೂಲ್ ಹತ್ರ ಅವಳಿಗೆ ಸ್ವಲ್ಪ ಸಂಶಯ ಆಗಿದೆ, ಏನೋ ಫಾಲೋ ಆಗೋ ಥರ. ಆದರೂ ಅವಳು ಅಷ್ಟೇನು ಇದು ಮಾಡ್ಕೊಂಡಿಲ್ಲ, ನಡ್ಕೊಂಡು ಬಂದಿದ್ದಾಳೆ ಇನ್ನೇನು ಮನೆ ಹತ್ರ ಅಂತೇಳಿ. ಅಲ್ಲಿ ಏನಾಗಿದೆ, ಬಂದು ಕಾರಲ್ಲಿ ಈಕೋ ಕಾರ್ ವ್ಯಾನ್ ಬರುತ್ತಲ್ಲ, ಆ ಕಾರಲ್ಲಿ ಬಂದು ಅಡ್ಡ ಹಾಕ್ಬಿಟ್ಟು ಅವಳಿಗೆ ಕೈ ಹಿಡಿದು ಎಳೆದು ಅವಳಿಗೆ ಕಾರಲ್ಲಿ ಎಳ್ಕೊಂಡು ಹೋಗೋಂಗೆ ಇದು ಮಾಡಿದ್ದಾರೆ. ಅದು ಮಾಡಿ ಕಿರ್ಚಾಡ್ಬಿಟ್ಟಿದ್ದಾಳೆ ಹುಡುಗಿ. ಕಿರ್ಚಾಡಿದ ತಕ್ಷಣ ಯಾಕೋ ದೇವ್ರ ದಯೆಯಿಂದ ಒಂದು ಆಟೋ ಬಂದಿದೆ, ಅಪ್ರಾಪ್ತ ಆಟೋ, ಯಾರ್ದಂತ ಗೊತ್ತಿಲ್ಲ. ಅಪ್ರಾಪ್ತ ಆಟೋ ಬಂದು ಅವರು ಏನು ಮಾಡಿದ್ದಾರೆ, ಕೂರಿಸ್ಕೊಂಡು ಹೋಗಿ ಮನೆ ಹತ್ರ ಬಿಟ್ಟಿದ್ದಾರೆ. ಬಿಟ್ಟಾದಮೇಲೆ ಅವರ ತಂದೆ ಆಗಿದೆ. ಅದು ಜ್ಞಾನ ವಿಕಾಸ್ ಸ್ಕೂಲು ಇವ್ರದ್ದು, ಅದು ಸುನಿಲ್ ಸೊಸೈಟಿ ಇದೆಯಲ್ಲ ಅಲ್ಲಿ. ಸೊ ಇವತ್ತು ನಮ್ಮ ಚಿತ್ರದುರ್ಗ ವುಮೆನ್ ಸ್ಟೇಷನಲ್ಲಿ ಒಂದು ಪ್ರಕರಣ ದಾಖಲಾಗಿದೆ. ಇದರಲ್ಲಿ ಕಂಪ್ಲೇಂಟ್ ಬಂದುಬಿಟ್ಟು ಒಂದು ಅಪ್ರಾಪ್ತ ಬಾಲಕಿ. ಅವರು ಕಾಲೇಜಿಂದ ಮನೆಗೆ ಹೋಗುವಾಗ ಒಬ್ಬ ಏಕೋ ಗಾಡಿ ಡ್ರೈವರ್ ಅವರ ಕೈಯನ್ನು ಹಿಡಿದು ಎಳೆದಾಡು ಸ್ವಲ್ಪ ಅಸಾಲ್ಟ್ ಮಾಡಿದ್ದಾರೆ. ಈ ಸಂಬಂಧವಾಗಿ ಒಂದು ಪ್ರಕರಣ ದಾಖಲಾಗಿದೆ. ಇದರಲ್ಲಿ ಡ್ರೈವರು ಮತ್ತು ಆತನ ಜೊತೆ ಇದ್ದ ಇನ್ನೊಬ್ಬ ವ್ಯಕ್ತಿ ಇಬ್ಬರನ್ನು ಅರೆಸ್ಟ್ ಮಾಡಿದ್ವಿ. ಒಂದು ಪ್ರಕರಣ ದಾಖಲು ಮಾಡಿಸ್ಕೊಂಡಿದ್ವಿ ಪೋಕ್ಸೋ ಅಡಿಯಲ್ಲಿ. ಸೊ ಇವತ್ತು ನಮ್ಮ ಚಿತ್ರದುರ್ಗ ವುಮೆನ್ ಸ್ಟೇಷನಲ್ಲಿ ಒಂದು ಪ್ರಕರಣ ದಾಖಲಾಗಿದೆ. ಕಲಬುರಗಿಯಲ್ಲಿ ನೋಡಿ ಗುಂಡಿಕ್ಕಿ ಬರ್ಬರ ಹತ್ಯೆ ಮಾಡಲಾಗಿದೆಯಂತೆ. ಮಾಜಿ ಗ್ರಾಮ ಪಂಚಾಯತ್ ಸದಸ್ಯನ ಭೀಕರ ಕೊಲೆ ಮಾಡಲಾಗಿದೆಯಂತೆ. ವಿಶ್ವನಾಥ್ ಜಮಾದಾರಗೆ ಗುಂಡಿಕ್ಕಿ ಹತ್ಯೆ ಮಾಡಲಾಗಿದೆ. ಆಳಂದ ತಾಲೂಕಿನ ಖಾನಾಪುರ ಬಳಿ ಘಟನೆ ನಡೆದಿದೆ. ಬೈಕ್ನಲ್ಲಿ ಬಂದ 2 ದುಷ್ಕರ್ಮಿಗಳಿಂದ ಫೈರಿಂಗ್ ಆಗಿದೆ. 3 ಬಾರಿ ಫೈರಿಂಗ್ ಮಾಡಿ ಕೊಲೆ ಆಗಿದೆ. ಆಳಂದ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದೆ. ಒಡುಸಾವಳಿಯಿಂದ ಆಳಂದ ಪಟ್ಟಣಕ್ಕೆ ಬೈಕ್ನಲ್ಲಿ ಬರ್ತಿದ್ದ ವಿಶ್ವನಾಥ್ ಜಮಾದಾರ್ ಮತ್ತೊಂದು ಬೈಕ್ನಲ್ಲಿ ಬಂದ 2 ದುಷ್ಕರ್ಮಿಗಳು ಫೈರಿಂಗ್ ಮಾಡಿ ಕೊಲೆ ಮಾಡಿದ್ದಾರೆ. ಸ್ಥಳಕ್ಕೆ ಕಲಬುರಗಿ SP ಅಡ್ಡೂರು ಶ್ರೀನಿವಾಸಲು ಭೇಟಿ ನೀಡಿ ಪರಿಶೀಲನೆ ಮಾಡಿದ್ದಾರೆ. ಆಳಂದ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದೆ. ವಿಶ್ವನಾಥ್ ಎಂಬುವರು ಹತ್ಯೆಯಾದವರು. ಅವರು ಮಾಜಿ ಗ್ರಾಮ ಪಂಚಾಯತಿ ಸದಸ್ಯ. ಫೋಟೋ ಕೂಡ ನೀವು ಗಮನಿಸ್ತಾ ಇದ್ದೀರಿ, ವಿಶ್ವನಾಥ್ ಅವರ ಫೋಟೋ. ಮತ್ತೊಂದು ಕಡೆ ಸ್ಥಳಕ್ಕೆ ಬಂದಂಥ ಪೊಲೀಸ್ನವರು ಈಗ ಸ್ಥಳ ಪರಿಶೀಲನೆ ಮಾಡ್ತಿದ್ದಾರೆ. ವಿಶ್ವನಾಥ್ ಜಮಾದಾರ್ಗೆ ಗುಂಡಿಕ್ಕಿ ಕೊಲೆ ಮಾಡಿರೋದು. ಮೂಡಾದ ಮತ್ತೊಬ್ಬ ಅಧಿಕಾರಿ ಎತ್ತಂಗಡಿ ಆಗಿದೆ ಅನ್ನುವಂಥ ಡೀಟೇಲ್ ಸಿಗ್ತಾ ಇದೆ. ಮೂಡ ವಿಶೇಷ ಭೂ ಸ್ವಾಧೀನ ಅಧಿಕಾರಿ ವರ್ಗಾವಣೆ ಆಗಿದ್ದಾರಂತೆ. ಮಂಜುನಾಥ್ R ವರ್ಗಾವಣೆಗೊಳಿಸಿ ಆದೇಶವನ್ನು ಹೊರಡಿಸಿದ್ದಾರೆ. ವಿಶೇಷ ಭೂ ಸ್ವಾಧೀನ ಅಧಿಕಾರಿಯಾಗಿ ವರ್ಗಾವಣೆ ಆಗಿರೋದು. ಕಬಿನಿ ಜಲಾಶಯ ವಿಶೇಷ ಭೂ ಸ್ವಾಧೀನ ಅಧಿಕಾರಿಯಾಗಿ ಆತನ್ನ ವರ್ಗಾವಣೆ ಮಾಡಲಾಗಿದೆ. ಯಾವಾಗ ಮೂಡಾದಲ್ಲಿ 50-50 ಹಗರಣ ಬೆಳಕಿಗೆ ಬಂತು, ಅದಾದ ಬಳಿಕ ವರ್ಗಾವಣೆ ಆಗುತ್ತಿರುವಂಥ 4ನೇ ಅಧಿಕಾರಿಯವರು. ಹಗರಣ ಬೆಳಕಿಗೆ ಬಂದ ಆರಂಭದಲ್ಲೇ ಆಯುಕ್ತ ಕಾರ್ಯದರ್ಶಿ ಹಾಗೂ ಒಬ್ಬ ಇಂಜಿನಿಯರ್ ವರ್ಗಾವಣೆ ಆಗಿತ್ತು. ಇತ್ತೀಚೆಗಷ್ಟೇ ವರ್ಗಾವಣೆಯಾಗಿದ್ದ ಆಯುಕ್ತ ದಿನೇಶ್ ಕುಮಾರ್ ಅವರನ್ನು ಕೂಡ ಸರ್ಕಾರ ಅಮಾನತು ಮಾಡಿತ್ತು. ಅಮಾನತು ಬೆನ್ನಲ್ಲೇ ಮಂಜುನಾಥನ್ನು ಈಗ ಎತ್ತಂಗಡಿ ಮಾಡಲಾಗಿದೆ. ಇವರನ್ನು ಕಬಿನಿ ಜಲಾಶಯ ಇಲ್ಲಿ ವಿಶೇಷ ಭೂ ಸ್ವಾಧೀನ ಅಧಿಕಾರಿಯಾಗಿ ಅವರನ್ನು
ವರ್ಗಾವಣೆ ಮಾಡಲಾಗಿದೆ. ಕಬಿನಿ ಜಲಾಶಯಕ್ಕೆ ಸಂಬಂಧಪಟ್ಟಂತೆ ಅವರಿನ್ನ ಕೆಲಸ ಮಾಡಬೇಕಾಗುತ್ತೆ. ಮೂಡಾದ ಮತ್ತೊಬ್ಬ ಅಧಿಕಾರಿ, ಈಗಾಗಲೇ 3 ಜನ ಅಧಿಕಾರಿಗಳನ್ನು ಎತ್ತಂಗಡಿ ಮಾಡಲಾಗಿದೆ. ಮೂಡಾ ಹಗರಣ ಇದು ಯಾವುದೇ ದಿಕ್ಕಿನಿಂದ ಬಂದರೂ ಕೂಡ ಸಿಎಂ ಸಿದ್ದರಾಮಯ್ಯ ಕೊರಳಿಗೆ ಸುತ್ತಿಕೊಳ್ತಾಲೇ ಇದೆ. ಅದೇ ಕೇಸ್ಗೆ ಸಿಕ್ಕ ಹೊಸ ಟ್ವಿಸ್ಟ್ ಕುರಿತು ಒಂದು ರಿಪೋರ್ಟ್ ಇಲ್ಲಿದೆ, ನೋಡ್ಕೊಂಡು ಬನ್ನಿ. ಯಾರದೋ ಸೈನ್ ಇನ್ಯಾರಿಗೋ ಸೈಡ್. ಮೂಡಾ ಹಗರಣಕ್ಕೆ ಮತ್ತೊಂದು ಬಿಗ್ ಟ್ವಿಸ್ಟ್. ರಿಪಬ್ಲಿಕ್ ಕನ್ನಡದಲ್ಲಿ ಎಕ್ಸ್ಕ್ಲೂಸಿವ್ ರಿಪೋರ್ಟ್. ಸಿಎಂ ಸಿದ್ದರಾಮಯ್ಯ ಪತ್ನಿ ಪಾರ್ವತಿ ಅವರಿಗೆ ನೀಡಿರೋ 14 ಸೈಟ್ಗಳ ಹಿಂದೆ ಹೊಸ ಡೌಟ್ ಹುಟ್ಟುಕೊಳ್ತಿದೆ. ಇಲ್ಲಿ ಅರ್ಜಿ ಹಾಕಿದ್ದು ಎಸ್.ಜಿ. ದಿನೇಶ್ ಕುಮಾರ್ ಆದ್ರೆ ಸೈಟ್ ಸಿಕ್ಕಿದ್ದು ಪಾರ್ವತಿ ಅವರ ಹೆಸರಿಗೆ. ಹೌದು, ಮೂಡಾ ಹಗರಣದ ಜಾಡು ಬೆನ್ನತ್ತಿದ ರಿಪಬ್ಲಿಕ್ ಕನ್ನಡಕ್ಕೆ ಮತ್ತೊಂದು ಎಕ್ಸ್ಕ್ಲೂಸಿವ್ ಮಾಹಿತಿ ಸಿಕ್ಕಿದೆ. 2022ರ ಜನವರಿ 14ರಂದು ಪಾರ್ವತಿ ಸಿದ್ದರಾಮಯ್ಯ ಹೆಸರಿನಲ್ಲಿ ಮೂಡಾಗೆ ಅರ್ಜಿ ಸಲ್ಲಿಕೆ ಮಾಡಲಾಯಿತು. ಆದ್ರೆ ಅಲ್ಲಿ ಅರ್ಜಿ ಸಲ್ಲಿಸಿದ್ದು ಸಿದ್ದರಾಮಯ್ಯನವರ ಖಾಸಗಿ PA ಆಗಿರೋ ದಿನೇಶ್ ಕುಮಾರ್. ಅಂದು ಅರ್ಜಿಗೆ ಸಹಿ ಹಾಕಿದ್ದು ಇದೇ ದಿನೇಶ್ ಕುಮಾರ್. ಪ್ರತಿ ಹಂತದಲ್ಲಿ ಅರ್ಜಿ ವಿಲೇವಾರಿ ಮಾಡಿಸಿದ್ದು ಇದೇ ದಿನೇಶ್ ಕುಮಾರ್. 2014ರಿಂದಲೂ ಮೂಡಾ ಸೈಟ್ ವಿಚಾರವನ್ನ ಫಾಲೋ ಅಪ್ ಮಾಡಿದ್ದು ಇದೇ ದಿನೇಶ್ ಕುಮಾರ್ ಅಂತೆ. ಈ ಬಗ್ಗೆ ಸಾಮಾಜಿಕ ಕಾರ್ಯಕರ್ತ ಗಂಗರಾಜು ಸರ್ಕಾರದ ಮುಖ್ಯ ಕಾರ್ಯದರ್ಶಿ, ನಗರಾಭಿವೃದ್ಧಿ ಇಲಾಖೆ ಕಾರ್ಯದರ್ಶಿಗೆ ಕಂಪ್ಲೇಂಟ್ ಕೊಟ್ಟಿದ್ದಾರೆ. 14 ನಿವೇಶನಗಳ ಖಾತೆ ರದ್ದುಪಡಿಸಿ ತಪ್ಪಿತಸ್ಥರಿಗೆ ಶಿಕ್ಷೆ ವಿಧಿಸುವಂತೆ ಒತ್ತಾಯಿಸಿದ್ದಾರೆ. ಶ್ರೀಮತಿ ಪಾರ್ವತಿಯವರು ಹೆಸರಿನಲ್ಲಿ ಪಾರ್ವತಿ ಹೋಮ್ ಶ್ರೀ ಸಿದ್ದರಾಮಯ್ಯ ಮೈಸೂರು ಆಯುಕ್ತರು, ಮೈಸೂರು ನಗರಾಭಿವೃದ್ಧಿ ಪ್ರಾಧಿಕಾರ ಇವರಿಗೆ ಅರ್ಜಿ ಕೊಡ್ತಾರೆ. 14/1/2022 ಏನಕ್ಕೆ ಖಾತಾ ನೋಂದಣಿ ಮಾಡಿಕೊಡುವ ಬಗ್ಗೆ ಅಂತ ಹೇಳ್ಬಿಟ್ಟು ಒಂದು 13 ನಿವೇಶನಗಳದ ನಂಬರ್ಗಳು ಹಾಕ್ತಾರೆ. 14 ಇರೋದು ಬರೀ 13 ನಂಬರ್ ಹಾಕ್ತಾರೆ, 13 ನಿವೇಶನಗಳು ನಂಬರ್ ಹಾಕ್ತಾರೆ. ಇಲ್ಲಿ ಸಹಿ ಮಾಡಿರೋದು ಯಾರು ಸರ್? ಪಾರ್ವತಿಯವರೆಲ್ಲ ಸಹಿ ಮಾಡಿರೋದು. ಇದು ಎಸ್.ಜಿ. ದಿನೇಶ್ ಕುಮಾರ್, ಇದೇ ದಿನೇಶ್ ಕುಮಾರು ಸಹಿ ಮಾಡಿರೋದು. ದಿನೇಶ್ ಕುಮಾರ್ ಅಂದರೆ ಯಾರು ಅಂತ ಹೇಳ್ಬಿಟ್ಟು ಯಾರಿಗೂ ಗೊತ್ತಿರಲಿಲ್ಲ ಇಲ್ಲಿವರೆಗೂ. ನೋಡಿ, ಇದೇ ಎಸ್.ಜಿ. ದಿನೇಶ್ ಕುಮಾರ್ ಬೀನ್ ಜಿ ಗಂಗಾಧರಯ್ಯ, ನೋಡಿ ಇವರು ಫೋಟೋ. ಇವರು ಸಿದ್ದರಾಮಯ್ಯವರ ಖಾಸಗಿ, ಮೈಸೂರಿನ ಖಾಸಗಿ PA. ಒಟ್ನಲ್ಲಿ ಕೋಟ್ಯಂತರ ರೂಪಾಯಿ ಮೌಲ್ಯದ ಜಾಗವನ್ನ ಮೂಡಾ ಅಧಿಕಾರಿಗಳು ಖಾತೆ ಮಾಡಿಕೊಟ್ಟಿದ್ದಾರೆ. ಇಲ್ಲಿ PA ಮೂಲಕ ಸಿಎಂ ಸಿದ್ದರಾಮಯ್ಯ ಪ್ರಭಾವ ಬಳಸಿದ್ರ ಅನ್ನೋ ಅನುಮಾನ ಹುಟ್ಟಿಕೊಳ್ತಿದೆ. ಇದಕ್ಕೆ ಸ್ವತಃ ಮುಖ್ಯಮಂತ್ರಿಗಳೇ ಉತ್ತರ ನೀಡಬೇಕು. ಬ್ಯೂರೋ ರಿಪೋರ್ಟ್, ರಿಪಬ್ಲಿಕ್ ಕನ್ನಡ.